everyone, welcome to maths class. Exercise 1.2 question number 1 ಇಂದ question number 5 ಮಿಸ್ಸಿಂಗ್ ಇದೆ ವಿಡಿಯೋ. ನಾನು ಆಲ್ರೆಡಿ ಒಂದ್ಸಲ ರೆಕಾರ್ಡ್ ಮಾಡಿದೆ, ಬಟ್ ಅದು ಯಾವ ರೀತಿ ಡಿಲೀಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. question number 6 ಇಂದ ಇದೆ, question number 1 ಇಂದ ಮಿಸ್ ಆಗಿದೆ. ಸೊ ಅದಕ್ಕೆ ಮತ್ತೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬರ್ದಿರೋದನ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಕ್ವೆಶ್ಚನ್, a book exhibition was held for 4 days in a school. The number of tickets sold at the counter on the first, second, third and final day was respectively 1094, 1812, 2050 and 2751. Find the total number of tickets sold on all the 4 days ಅಂತ ಇದೆ. ಸೊ ಟೋಟಲ್ ಅಂದಿದ ತಕ್ಷಣ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ನಂಬರ್ ಆಫ್ ಟಿಕೆಟ್ ಸೋಲ್ಡ್ ಆನ್ ಫಸ್ಟ್ ಡೇ ಎಷ್ಟು, 1094. ಸೆಕೆಂಡ್ ಡೇ 1812. ಥರ್ಡ್ ಡೇ 2050. ಫೋರ್ತ್ ಡೇ 2751. ದ ಟೋಟಲ್ ನಂಬರ್ ಆಫ್ ಟಿಕೆಟ್ಸ್ ಸೋಲ್ಡ್ ಆನ್ ಆಲ್ 4 days. ಸೊ 4 plus 2 is 6, 6 plus 1 is 7, 9 plus 1 is 10, 10 plus 5 is 15, 15 plus 5 is 20, 20 ಗೆ 0, 2 carry, 2 plus 8 is 10, 10 plus 7 is 17, so 7, 1 carry, 1 plus 1 is 2, 2 plus 1 is 3, 3 plus 2 is 5, 5 plus 2 is 7. What is the total number of tickets? 7707. Okay now. Second question. Shekhar is a famous cricket player. He has so far scored 6,980 runs in test matches. He wishes to complete 10,000 runs. How many more runs does he needed? ಅವನಿಗೆ ಆಲ್ರೆಡಿ ಸ್ಕೋರ್ ಮಾಡಿರೋದಿಷ್ಟು, ಬಟ್ ಅವನು ಸ್ಕೋರ್ ಮಾಡಬೇಕು ಅನ್ಕೊಳ್ತಾ ಇರೋದು 10,000 ರನ್. ಹಾಗಾಗಿ ಇಷ್ಟು ಸ್ಕೋರ್ ಮಾಡಿದ್ದಾನೆ ಅಂದ್ರೆ 10,000 ರನ್ ಸ್ಕೋರ್ ಮಾಡೋದಕ್ಕೆ ಎಷ್ಟು ರನ್ಸ್ ಇನ್ನು ಬಾಕಿ ಇದೆ ಅನ್ನೋದನ್ನ ನಾವೀಗ ಕಂಡುಹಿಡಿಬೇಕು. So runs he has scored is 6,980. Runs he wants to complete is 10,000. So ಏನ್ ಮಾಡ್ಬೇಕು ಈಗ, 10,000 ಇಂದ 6,980 ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇಲ್ಲಿಗ ಸಬ್ಟ್ರಾಕ್ಟ್ ಮಾಡೋಣ. 0 minus 0 is 0. ಇಲ್ಲಿ ಏನಿಲ್ಲ ಅಂದ್ರೆ ಈಗ 10 ಇದೆ, 10 minus 8 is 2. ಇಲ್ಲಿ 9 ಇದೆ, 9 minus 9 is 0. ಇಲ್ಲೂ ಕೂಡ 9 ಇದೆ, 9 minus 6 is 3. So 3020 more runs he need. Third question. In an election, the successful candidate registered 5,77,500 votes and his nearest rival secured 3,48,700 votes. By what margin did the successful candidate win the election ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಎಲೆಕ್ಷನ್ ಅಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇಷ್ಟು ವೋಟ್ ಅನ್ನ ಗಳಿಸಿದ್ದಾರೆ, ಅದರ ಆಪೋಸಿಟ್ ಕ್ಯಾಂಡಿಡೇಟ್ ಬಂದು ಇಷ್ಟು ವೋಟ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಇವರು ಎಷ್ಟು ವೋಟ್ ಇಂದ ಗೆದ್ದಿದ್ದಾರೆ ಅಂತ ನಾವೀಗ ಫೈಂಡ್ ಔಟ್ ಮಾಡಬೇಕು. ವೋಟ್ಸ್ ಸೆಕ್ಯೂರ್ಡ್ ಬೈ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇಸ್ ಈಕ್ವಲ್ ಟು 5,77,500. ವೋಟ್ಸ್ ಸೆಕ್ಯೂರ್ಡ್ ಬೈ ರೈವಲ್ ಕ್ಯಾಂಡಿಡೇಟ್ ಇಸ್ ಈಕ್ವಲ್ ಟು 3,48,700. ಸೊ ಎಷ್ಟು ವೋಟ್ ಅಂದಾಗ ನಾವೇನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 0 minus 0 is 0, 0 minus 0 is 0. ಇಲ್ಲಿಗ 1 ಕ್ಯಾರಿ ಮಾಡ್ಕೊಳ್ಬೇಕು, ಬಾರೋ. 15 minus 7 is 8. ಇಲ್ಲಿ ಎಷ್ಟಿದೆ ಈಗ, 6 ಉಳಿದಿದೆ. ಸೊ 6 ಇಂದ 8 ಅನ್ನ ಸಬ್ಟ್ರಾಕ್ಟ್ ಮಾಡಕ್ಕಾಗಲ್ಲ, 1 more ಬಾರೋ, 16 ಆಯ್ತು. 16 minus 8 is 8. ಇಲ್ಲಿ ಎಷ್ಟು ಉಳಿದಿದೆ ಈಗ, 6 ಉಳಿದಿದೆ. 6 minus 4 is 2, 5 minus 3 is 2. ಸೊ ಎಷ್ಟು ವೋಟ್ ಇಂದ ಗೆದ್ದಿದ್ದಾರೆ, 2,28,800 ವೋಟ್ಸ್ ಇಂದ ಗೆದ್ದಿದ್ದಾರೆ. ನೆಕ್ಸ್ಟ್ ಫೋರ್ತ್ ಕ್ವೆಶನ್. ಕೀರ್ತಿ ಬುಕ್ ಸ್ಟೋರ್ ಸೋಲ್ಡ್ ಬುಕ್ಸ್ ವರ್ತ್ 2,85,891 in the first week of June and books worth 4,768 in the second week of the month. How much was the sale for 2 weeks together? In which week was the sale greater and by how much? So together ಅಂದ್ರೆ ಏನ್ ಮಾಡಬೇಕು, ಇವೆರಡನ್ನು ಆಡ್ ಮಾಡಬೇಕು. ಇಲ್ಲಿ 2 ವೀಕ್ ಅಲ್ಲಿ ಯಾವುದು ಗ್ರೇಟರ್ ಅಂದ್ರೆ ಏನ್ ಮಾಡಬೇಕು, ಒಂದರಿಂದ ಒಂದನ್ನ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ.
books sold in the first week worth is equal to 2,85,891. Second week worth 4,768. So sale for 2 weeks together ಅಂದಾಗ ಏನು ಮಾಡಬೇಕು, ಆಡ್ ಮಾಡಬೇಕು. 1 plus 8 is 9. 9 plus 6 is 15. So 5 1 carry. 1 plus 8 is 9. 9 plus 7 is 16. So 6 1 carry. 1 plus 5 is 6. So 8 plus 0 is 8. 2 plus 4 is 6. So next ಏನು ಕೇಳಿದರೆ, which sale is greater and by how much ಅಂದಾಗ ಏನು ಮಾಡಬೇಕು, ಒಂದರಿಂದ ಒಂದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 4,768 ಇಂದ 2,85,891 ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. 8 minus 1 is 7. ಸೊ ಇಲ್ಲಿ 1 ಬಾರೋ. 16 minus 9 is 7. ಇಲ್ಲಿ 6 ಇದೆ. ನೆಕ್ಸ್ಟ್ 1 ಬಾರೋ. 16 minus 8 is 8. ಇಲ್ಲಿಗ 9 ಉಳ್ಕೊಂಡಿದೆ. 9 minus 5 is 4. 9 minus 8 is 1. ಸೊ ಇಲ್ಲಿ 4 ಇತ್ತಲ್ವಾ, ಇಲ್ಲಿಂದ ನಾವು ಕ್ಯಾರಿ ಮಾಡಿರೋದ್ರಿಂದ 3 ಉಳಿದಿದೆ. 3 minus 2 is 1. ಸೊ ಎಷ್ಟರಿಂದ ಜಾಸ್ತಿ ಇದೆ ಅಂದ್ರೆ 1,14,877 ಬುಕ್ಸ್ ಜಾಸ್ತಿ ಸೇಲ್ ಆಗಿದೆ. ಫಿಫ್ತ್ ಕ್ವೆಶನ್, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ದ ಲೀಸ್ಟ್ 5 digit ನಂಬರ್ ದಟ್ ಕ್ಯಾನ್ ಬಿ ರಿಟರ್ನ್ ಯೂಸಿಂಗ್ ದ ಡಿಜಿಟ್ಸ್ 6, 2, 7, 4, 3 ಈಚ್ ಓನ್ಲಿ ಒನ್ಸ್. ಅಂದ್ರೆ ಕೊಟ್ಟಿರುವಂತ 5 ನಂಬರ್ ನ ಯೂಸ್ ಮಾಡಿಕೊಂಡು ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಬೇಕು, ಹಾಗೆ ಸ್ಮಾಲೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಬೇಕು. ಅವೆರಡು ಡಿಫರೆನ್ಸ್ ಅಂದ್ರೆ ಒಂದರಿಂದ ಒಂದನ್ನ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಗ್ರೇಟೆಸ್ಟ್ ನಂಬರ್ 76,432. ಸ್ಮಾಲೆಸ್ಟ್ ನಂಬರ್ 23,467. ಗ್ರೇಟೆಸ್ಟ್ ಅಂದ್ರೆ ನಾವು ಡಿಸೆಂಡಿಂಗ್ ಆರ್ಡರ್ ಬರಿತೀವಿ, ಅಂದ್ರೆ ದೊಡ್ಡದ್ರಿಂದ ಚಿಕ್ಕದು. ಸ್ಮಾಲೆಸ್ಟ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿತೀವಿ. ಡಿಫರೆನ್ಸ್ ಅಂದ್ರೆ ಏನ್ ಮಾಡಬೇಕು, ಒಂದರಿಂದ ಒಂದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 2 minus 7 ಅಂದ್ರೆ 1 ಬಾರೋ. 12 minus 7 is 5. ಇಲ್ಲಿಗ 2 ಉಳಿದಿದೆ. ನೆಕ್ಸ್ಟ್ 1 ಬಾರೋ. 12 minus 6 is 6. ಇಲ್ಲಿಗ 3 ಉಳಿದಿದೆ. 1 ಬಾರೋ. 13 minus 4 is 9. ಇಲ್ಲಿಗ 5 ಉಳಿದಿದೆ. 5 minus 3 is 2. ಇಲ್ಲಿಗ 6 ಉಳಿದಿದೆ. 6 minus ಸಾರಿ ಇಲ್ಲಿ 7 ಉಳಿದಿದೆ, ಯಾಕಂದ್ರೆ 6 ಇಂದ ನಾವು ಬಾರೋ ಮಾಡಿರೋದು. ಸೊ 7 minus 2 is 5. So what is the difference? 52,965 is the difference. This is all about question number 1 to 5. Question number 6 ಇಂದ ಅಪ್ಲೋಡ್ ಆಗಿದೆ. So you can continue. Thank you so much. See you in the next class. ಇನ್ನೇನಾದ್ರೂ ಬಿಟ್ಟೋಗಿದ್ರೆ ಅಥವಾ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ.